ಕನ್ನಡ ಕುಲ ಕೋಟಿಗೆ ನಮಸ್ಕಾರ. ಕದಂಬರ ಕಾಲದಿಂದನೂ ರಾರಾಜಿಸ್ತಿರುವಂತ ನಮ್ಮ ಕನ್ನಡ ಹೆಮ್ಮರವಾಗಿ ಬೆಳೆದು ಇವತ್ತು 7 ಕೋಟಿ ಕನ್ನಡಿಗರಿಗೆ ನೆರಳು ಕೊಟ್ಟಿದೆ. ಹ್ಯಾಪಿ ಕನ್ನಡ ರಾಜ್ಯೋತ್ಸವ ಅನ್ನೋ ನವೆಂಬರ್ 1 ಕನ್ನಡಿಗರಾಗದೆ ನಾಲ್ಗೆ ಸೀಳಿ ಬಾಯಿ ಹೊಲ್ದು ಪಾತಾಳಕ್ಕೆ ಎಸೆದ್ರೂ ಮೂಗ್ನಲ್ಲಿ ಕನ್ನಡ ಮಾತಾಡೋ ನಂಬರ್ 1 ಕನ್ನಡಿಗರಾಗೋಣ. ಕನ್ನಡಕ್ಕಾಗಿ ದುಡಿಯೋಣ, ಕನ್ನಡಕ್ಕಾಗಿ ಮಡಿಯೋಣ. ಅದಕ್ಕೆ ನಾವು ಮುಂಚೆ ನಕ್ಕು ನಲಿಯೋಣ, ಮಜ್ಜಾ ಮಾಡೋಣ. ಕಲಾ ಸೂಪರ್ ವಾಹಿನಿಯ ಹೆಮ್ಮೆಯ ವೀಕ್ಷಕರಾದ ಪ್ರತಿಯೊಬ್ಬ ಕನ್ನಡಿಗರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇದು ಮಜಾವಾದ ಸೀಸನ್ 3. ಇಲ್ಲಿ ಮಜಾ ಯಾವಾಗ್ಲೂ. ನಿಮ್ಗೆ ಇನ್ನೊಂದು ಸರ್ಪ್ರೈಸ್ ಇದೆ. ಅದಕ್ಕಿಂತ ಮುಂಚೆ ನಮ್ಮ ಜಡ್ಜಸ್ ನ ಸ್ಟೇಜ್ ಮೇಲೆ ಕರಿಬೇಕು. ಪ್ರೀತಿಯ ಜಡ್ಜಸ್, ದಯವಿಟ್ಟು ಸ್ಟೇಜ್ ಮೇಲೆ ಬನ್ನಿ. ಇವತ್ತು ಮಜಾ ಭಾರತದಲ್ಲಿ ಕನ್ನಡ ರಾಜ್ಯೋತ್ಸವದ ಜೊತೆಗೆ ಮತ್ತೊಂದು ಸಂಭ್ರಮ ಇದೆ. ಇವತ್ತಿಗೆ ಮಜಾ ಭಾರತ ಬರೋಬ್ಬರಿ 200 ಎಪಿಸೋಡ್ಗಳನ್ನ ಭರ್ಜರಿಯಾಗಿ ಪೂರ್ಣಗೊಳಿಸಿದೆ. ಕಿರುತೆರೆ ಇತಿಹಾಸದಲ್ಲೇ ಒಂದೇ ಸೀಸನ್ ಅಲ್ಲೇ 200 ಎಪಿಸೋಡ್ಗಳನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿರುವಂತ ಮೊಟ್ಟ ಮೊದಲ ಕಾಮಿಡಿ ಶೋ ಅದು ನಮ್ಮ ಮಜಾ ಭಾರತ. ನಮ್ಮ ಈ ಪ್ರಯಾಣ ಇಷ್ಟು ಅದ್ಭುತವಾಗಿ ಸಾಗಿದೆ ಅಂದ್ರೆ ಅದಕ್ಕೆಲ್ಲ ಕಾರಣ ನಮ್ಮ ಕಲಾವಿದರು, ನಮ್ಮ ತೀರ್ಪುಗಾರರು, ನಮ್ಮ ಟೆಕ್ನಿಷಿಯನ್ಸ್ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನೀವು. ಎಲ್ಲರಿಗೂ ಧನ್ಯವಾದಗಳು ಮತ್ತು ಹೃತ್ಪೂರ್ವಕ ಅಭಿನಂದನೆಗಳು. ಮತ್ತೊಮ್ಮೆ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ, ಇದು ಮಜಾವಾದ ಸೀಸನ್ 3. ಎಲ್ಲಿ ಮಜಾ ಯಾವಾಗ್ಲೂ. ಸೊ ಈ ಕನ್ನಡ ರಾಜ್ಯೋತ್ಸವಕ್ಕೆ ನಮ್ಮ ಎಲ್ಲ ಕನ್ನಡದ ವೀಕ್ಷಕರಿಗೆ ನಮ್ಮ ರಚಿಯವರು ಏನ್ ಹೇಳ್ತಾರೆ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ರಚಿ, 200 ಎಪಿಸೋಡ್ಸ್ ಆಗಿದೆ ನಮ್ಮ ಮಜಾ ಭಾರತ. ಈ ಒಂದು ಸಕ್ಸಸ್ ಅಷ್ಟು ಕ್ರೆಡಿಟು ಫಸ್ಟ್ ನಿಮಗೆ ಸೇರುತ್ತೆ, ಅದಾದ್ಮೇಲೆ ನಮ್ಮ ಇಡೀ ತಂಡಕ್ಕೆ ಸೇರುತ್ತೆ. ಅಫ್ಕೋರ್ಸ್ ನಮ್ಮ ಆರ್ಟಿಸ್ಟ್ ಎಂಟರ್ಟೈನ್ ಮಾಡ್ಕೊಂಡು ಬರ್ತಾ 200 ಎಪಿಸೋಡ್ಸಲ್ಲಿ ಎಷ್ಟು ಸ್ಕಿಟ್ಸ್ ಆಗಿದೆಯೋ ಗೊತ್ತಿಲ್ಲ. ಸೊ ಇದೆಲ್ಲ ನಿಮ್ಮ ಒಂದು ಬ್ಲೆಸ್ಸಿಂಗ್ಸ್, ನಿಮ್ಮ ಲವ್, ನಿಮ್ಮ ವಿಶಸ್ಸಿಂದ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒನ್ಸ್ ಅಗೇನ್ ಪ್ರತಿಯೊಬ್ಬರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಆ್ಯಂಡ್ ಗೈಸ್, ಯು ಆಲ್ ನೇಲ್ಡ್ ಇಟ್, ಯು ಆಲ್ ಕಿಲ್ಡ್ ಇಟ್. ಥ್ಯಾಂಕ್ ಯು ಸೋ ಮಚ್ ರಚಿ. ಗುರೂಜಿ, ರಾಜ್ಯೋತ್ಸವ ಸಲುವಾಗಿ ಅದೇ ಡೈಲಾಗ್ನ ಕನ್ನಡ. ನೀವೆಲ್ಲ ಮೊಳೆ ಹೊಡೆದ್ಬಿಟ್ರಿ, ನೀವೆಲ್ಲ ಕೊಂದ್ಬಿಟ್ರಿ. ಧನ್ಯವಾದಗಳು ರಚಿ. ಗುರುಜಿ, ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಗುರುಜಿ? ನಾಡಿನ ಎಲ್ರಿಗೂ ನಾವು ರಾಜ್ಯ ಉತ್ಸವ ಅಂತೀವಿ, ನಾವು ಉತ್ಸವ ತರ ಆಚರಿಸ್ತಾ ಇದೀವಿ. ಇದು ಐ ಥಿಂಕ್ ದೇಶದಲ್ಲಿ ಒಂದೇ ಜಾಗ ಇರೋದು. ನಾವು 1 ತಿಂಗಳು 2 ತಿಂಗಳು ಇದೇ ತರ ರಾಜ್ಯೋತ್ಸವ ಮಾಡ್ತೀವಿ. ಸೊ ನಮ್ಗೆ ನಮ್ಮ ಭಾಷೆ ಮೇಲೆ ಎಷ್ಟು ಪ್ರೀತಿ ಇದೆ, ನಮ್ಮ ನಾಡಿನ ನಡೆ ನುಡಿ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ತೋರಿಸುತ್ತೆ. ಸೊ ಎಲ್ರಿಗೂ ಮೊದಲಿಗೆ ರಾಜ್ಯೋತ್ಸವ ಹಬ್ಬದ ಶುಭಾಶಯಗಳು. ಜಸ್ಟ್ ಒಂದೇ ಹೇಳ್ಬೇಕಾದ, ತಮ್ಮ ಜೀವನವನ್ನು ಎಂಜಾಯ್ ಲೈಫ್. ದಟ್ಸ್ ಇಟ್. ಅನು ಅವರ ಒಂದು ನಿರೂಪಣೆ ಇಲ್ಲಿ ಎಲ್ರೂ ತುಂಬ ಲೈವ್ಲಿ ಆಗಿ, ನಾವೆಲ್ಲ ತುಂಬ ಖುಷಿಯಾಗಿ ಇರ್ತೀವಿ. ನಿಮ್ಮ ಒಂದು ಮಾತುಗಳನ್ನ ಕೇಳೋಕ್ಕೆ ಚಂದ, ಆ್ಯಂಡ್ ನಿಮ್ಮ ನಗು ನೋಡೋಕೆ ಚಂದ, ಕೇಳೋಕ್ಕೂ ಚಂದ. ಸೊ ಥ್ಯಾಂಕ್ ಯು ಸೋ ಮಚ್. ಈ ಸಕ್ಸಸ್ ನಿಮ್ಗಂತೂ ತುಂಬ ಸೇರುತ್ತೆ. ಥ್ಯಾಂಕ್ ಯು ಸೋ ಮಚ್ ರಚಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ಗೆ ಥ್ಯಾಂಕ್ ಯು. ಕನ್ನಡ ರಾಜ್ಯೋತ್ಸವಕ್ಕಾಗಿ ಕನ್ನಡ ಅಭಿಮಾನ ತೋರಿಸಿರುವಂತ ನಮ್ಮೆಲ್ಲ ಪ್ರೀತಿಯ ಆರ್ಟಿಸ್ಟ್ಗಳಿಗೆ, ನಮ್ಮ ಮಜಾ ಭಾರತದ 200ನೇ ಎಪಿಸೋಡ್ನ ಸೆಲೆಬ್ರೇಟ್ ಮಾಡಿರುವಂತ ನಮ್ಮ ಜಡ್ಜಸ್ಗೆ ಎಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಸೆಲೆಬ್ರೇಷನ್ ಆಯ್ತು. ಈಗ ಎಪಿಸೋಡ್ ನ ಶುರು ಮಾಡೋ ಟೈಮ್ ಬಂದಿದೆ. ನಮ್ಮ ಕಂಟೆಸ್ಟೆಂಟ್ಸ್ ಅವ್ರ ಗ್ಯಾಲರಿಗೆ ಹೋಗಿ ನಮ್ಮ ಜಡ್ಜಸ್ ಅವರ ಸೀಟಿಗೆ ಹೋಗ್ಬೇಕು ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ನಮ್ಮ ಹೆಣ್ಮಕ್ಳು ತುಂಬಾ ಟೈಮ್ ಕಳೆಯೋದು ಅಂದ್ರೆ ಒಂದು ಕನ್ನಡಿ ಮುಂದೆ, ಬಿಟ್ರೆ ಟೇಲರ್ ಮುಂದೆ. ಏನ್ ಬೇಕು, ಹೆಂಗ್ ಬೇಕು ಅಂತ ಡೀಟೇಲ್ ಆಗಿ ಹೇಳಿ ಹೋಗೋ ಹೊತ್ತಿಗೆ ಮೊಗ್ಗು ಅರಳಿ ಹೂ ಆಗಿರುತ್ತೆ. ಅಂತದೇ ಒಂದು ಟೇಲರ್ ಶಾಪ್ ಸ್ಟೋರಿ ಇಲ್ಲಿದೆ, ಬನ್ನಿ ನೋಡ್ಕೊಂಡ್ ಬರೋಣ. ನನ್ನ ಹೆಸರು ಟೇಲರ್ ಹರೀಶ್ ಅಂತ. ನಾನು ಇಷ್ಟು ದಿನ ಸಿಟಿಲಿ ಟೇಲರ್ ಅಂಗಡಿಲಿ ಕೆಲಸ ಮಾಡ್ಕೊಂಡಿದ್ದೆ. ಇವಾಗ ಹಳ್ಳಿಗೆ ಬಂದ್ಬಿಟ್ಟು ನಂದೇ ಸ್ವಂತ ಒಂದು ಅಂಗಡಿನ ಓಪನ್ ಮಾಡಿದ್ದೀನಿ. ಈ ಡಾಕ್ಟ್ರಿಗೂ ಟೇಲರ್ಗೂ ಏನು ವ್ಯತ್ಯಾಸ ಇಲ್ಲ ಸರ್, ಎಲ್ಲ ನಾರ್ಮಲ್ಲೇ. ಹೆಂಗ್ ಗೊತ್ತಾ, ಡಾಕ್ಟ್ರು ಕತ್ತಿಗೆ ಚತಸ್ಕೋಪ್ ಹಾಕತ್ತಾರೆ, ನಾವು ಟೇಲರು ಟೇಪ್ನ ಕತ್ತಿಗೆ ಹಾಕಂತೀವಿ. ಏನ್ ಗೊತ್ತಾ, ಇವಾಗಿನ ಹೆಣ್ಮಕ್ಳು ನಮಗೆ ಅಂಗಾಯಾಗಲ ಬಟ್ಟೆ ಕೊಟ್ಬಿಟ್ಟು ಅಂಗಾಂಗಗಳೆಲ್ಲ ಮುಚ್ಚಬೇಕು ಅಂತ ಹೇಳ್ತಾರೆ. ತುಂಬಾ ಕನ್ಫ್ಯೂಷನ್ ಆಗ್ಬಿಡುತ್ತೆ ಸರ್. ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಅವ್ರು ಬಟ್ಟೆ ಹೊಲ್ಸಕ್ ಬಂದಾಗ ಒಂದ್ ಸೈಜ್ ಅಲ್ಲಿ ಇರ್ತಾರೆ, ಬಟ್ಟೆ ಕೊಟ್ಬಿಟ್ಟು ಹೋಗ್ತಾರೆ, ಇನ್ನೊಂದ್ಸಲಿ ಬಂದು ಇಸ್ಕೊಂಡು ಹೋಗ್ಬೇಕಾರೆ ಇನ್ನೊಂದ್ ಸೈಜ್ ಆಗಿರ್ತಾರೆ. ಇಸ್ರೋದಲ್ಲಿ ಒಂದು ರಾಕೆಟ್ ನ ಕಂಡಿಡಿಬಹುದು, ಹೆಣ್ಮಕ್ಳು ಜಾಕೆಟ್ ಹೊಲಿಯಕ್ ಆಗಲ್ಲ ಸಾರ್, ಹೊಲಿಯಕ್ ಆಗಲ್ಲ.
ಕನ್ಫ್ಯೂಷನ್ ಆಗೋಗ್ಬಿಟ್ಟಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಟೈಲರ್ ಇಲ್ವಾ? ಯಾಕೆ ನಿಮ್ ಕಣ್ಣಿಗೆ ನಾನು ಟೇಲರ್ ತರ ಕಾಣಿಸ್ತಿಲ್ವಾ? ನಿಮ್ಮನ್ನೆಲ್ಲೋ ನೋಡಿದಿನಲ್ಲ. ಡೈಲಿ ರಾತ್ರಿ 8 ಗಂಟೆಗೆ ನೋಡಿರ್ತೀರಾ ಮಜಾ ಭಾರತದಲ್ಲಿ. ಹೌದು, ನಿಮ್ ಹೆಸರೇನು? ರಮ್ಯಾ ರಾಘವನ್. ಈ ರಾಘವನ್ ಯಾರು? ನಮ್ಮ ಅಪ್ಪ. ನಾನ್ ನಿಮ್ ಗಂಡ ಅನ್ಕೊಂಡಿದ್ದೆ. ನಾನ್ ಇಲ್ಲಿವರೆಗೂ ಯಾರಿಗೂ ರಾಕಿನೇ ಕಟ್ಟಿಲ್ಲ, ನಿಮಗ್ ಕಟ್ಲಾ? ನಾನು ಇಲ್ಲಿವರೆಗೂ ಯಾರಿಗೂ ಮುತ್ತೆ ಕೊಟ್ಟಿಲ್ಲ, ನಿಮಗ್ ಕೊಡ್ಲಾ? ಅಯ್ಯೋ ಬೇಡ, ಅಯ್ಯೋ ಬೇಡ, ಅಯ್ಯೋ ಬೇಡ. ನಾನು ಇನ್ನೂ ಕೊಟ್ಟಿಲ್ಲ ಕಣ್ರಿ, ಓವರ್ ಆಕ್ಟಿಂಗ್ ಮಾಡಬೇಡಿ. ಏನ್ ಬಂದಿದ್ದು? ಬ್ಲೌಸ್ ಹೊಲಿಸ್ಬೇಕಾಗಿತ್ತು. ಬ್ಲೌಸ್ ಹೊಲಿಯೋದ್ರಲ್ಲಿ ನಾನು ಸಿಕ್ಕಾಬಟ್ಟೆ ಸ್ಪೆಷಲಿಸ್ಟ್. ಹೌದಾ? ಈ ಕಿಟಕಿ ಡಿಸೈನ್ ಎಲ್ಲ ಇಡ್ತೀರಾ? ಅಯ್ಯೋ, ನಿಮ್ ಬ್ಲೌಸ್ ಕಿಟಕಿ ಯಾಕೆ, ಬಾಗಲ್ನ ಇಟ್ಬಿಟ್ಟು AC ನ ಫಿಕ್ಸ್ ಮಾಡಿ ಸೀರಿಯಲ್ ಸೆಟ್ ನ ಹೊಲ್ದ್ ಕೊಟ್ಬಿಡ್ತೀನಿ. ಹೌದಾ? ಹಂಗಾದ್ರೆ ಅಳತೆ ತಗೊಳ್ಳಿ. ಹೌದಾ? ಝುಮ್ಮ 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 ಝುಮ್ ಝುಮ್ಮ 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 ಝುಮ್ ಝುಮ್ಮ 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 ಝುಮ್ ಝುಮ್ಮ 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 ಝುಮ್. ಹಂಗೆಲ್ಲ ಮುಟ್ಬೇಡಿ, ಹಂಗೆ ಅಳತೆ ತಗೊಳ್ಳಿ. ಹಂಗಾದ್ರೆ ನಿಮ್ಮ ಅಳತೆ ಜಾಕೆಟ್ ತಂದು ಕೊಟ್ಬಿಡಿ, ಹೊಲ್ದ್ ಕೊಟ್ಬಿಡ್ತೀನಿ. ಹಂಗಾದ್ರೆ ನಂಗೂ ಹೊಲ್ದ್ಕೊಡಿ. ಹಂಗಾದ್ರೆ ನೀವು ಡೈಲಿ ಅಂಗಡಿ ಕಡೆ ಬರ್ತಾ ಇರಿ. ಬರ್ತೀನಿ. ನಿಮ್ಮ ಹತ್ರ ಫೇಸ್ಬುಕ್ ಇದೆಯಾ? ಇಲ್ಲ, ಲಿಪ್ಸ್ಟಿಕ್ ಇದೆ. ನಿಮ್ಮ ಹತ್ರ ವಾಟ್ಸಾಪ್ ಇದೆಯಾ? ಅದು ಹೆಂಗಿರುತ್ತೆ? ಎಷ್ಟು ದಪ್ಪ ಇರುತ್ತೆ? ಯಾವ್ದು ಹಳ್ಳಿಗೆ ಹೋಗು ಸರಿಯಾಗಿ ತಗಲಕೊಂಡ್ಬಿಟ್ಟಿಯಾಳೆ ಅನ್ಸ್ಬಿಡ್ತೀನಿ. ಹೌದು, ನಾನು ಹೇಳ್ಕೊಡ್ತೀನಿ ನಿಮಗೆ. ನೀವು ಸಿಟಿಲಿರೋ ಹಳ್ಳಿಗೆ ಯಾಕೆ ಬಂದ್ರಿ? ಸಿಟಿಲಿರೋ ಹುಡುಗಿರ ಸೌಂದರ್ಯನ ಹೆಚ್ಚಿಸಿ ನನಗ್ ಸಾಕಾಗಿ ಹೋಗ್ಬಿಡ್ತಪ್ಪ. ಅದಕ್ಕೆ ಹಳ್ಳಿಲಿರೋ ಹುಡುಗಿರ ಸೌಂದರ್ಯನ ಹೆಚ್ಚಿಸೋಣ ಅಂತ ಬಂದೆ. ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ನೀವು ಸಿಕ್ಕಾಬಟ್ಟೆ ಸುಂದರವಾಗಿದ್ದೀರಾ ಅಂತ. ಐ ಲವ್ ಯು ಕಣ್ರಿ. ನೀವ್ಯಾಕೆ ನನ್ನನ್ನು ಲವ್ ಮಾಡ್ಬೇಕು? ನನಗೆ ಮಾನ ಮರ್ಯಾದೆ ಇಲ್ಲ. ನೀವು ಉಗಿದ್ರು ಉಗಿಸ್ಕೊಂತೀನಿ, ಬೈದ್ರು ಬೈಸ್ಕೊಂತೀನಿ, ಹೊಡೆದ್ರು ಹೊಡ್ಸ್ಕೊಂತೀನಿ, ಏನ್ ಮಾಡಿದ್ರು ಮಾಡಿಸ್ಕೊಂತೀನಿ. ಹಗಲು ರಾತ್ರಿ ದುಡ್ದು ನೀವು ಕೇಳಿದ್ದೆಲ್ಲ ಕೊಡಿಸ್ತೀನಿ. ಒಬ್ಬ ಆದರ್ಶ ಗಂಡ ಆಗೋನಿಗೆ ಇದಕ್ಕಿಂತ ಇನ್ನೆಂತ ಕ್ವಾಲಿಟಿ ಇರ್ಬೇಕು ನೀವೇ ಹೇಳಿ. ನಾನೇನ್ ಕೇಳಿದ್ರು ಮಾಡ್ತೀರಾ? ನಾನು ಪ್ರಾಣ ಬೇಕಿದ್ರು ಕೊಡ್ತೀನಿ. ನನಗ್ ನೀವು ತುಂಬಾ ಇಷ್ಟ ಆದ್ರಿ. ಅಯ್ಯೋ, ಐ ಲವ್ ಯು. ನನಗೂ ನೀವು ತುಂಬಾ ಇಷ್ಟ ಆಗೋಗ್ಬಿಟ್ಟೆ. ಕೊನೆಗೂ ಒಂದು ಹುಡುಗಿನ ಪಟಾಯಿಸ್ಬಿಟ್ಟೆ. ಅಯ್ಯೋ, ಕಟ್ಟಿ ಪುಡಿ, ಖಾರ ಪುಡಿ, ಮಸಾಲೆ ಪುಡಿ, ರಂಗೋಲಿ ಪುಡಿ. ಕಂದ, ನನ್ನ ಹೆಸರು ಬೂತ್ ಬಂಗ್ಲೆ ಅನಿಲ್ ಕಾಂಬ್ಳೆ ಅಂತ. ನಾನು ಅದೆಲ್ಲ ಕೇಳುದ್ನಾ? ಯಾವ ನೀನು ಈ ಊರಿಗೆ ಹೊಸ್ತಾಗಿ ಬಂದಿರೋ ಟೈಲರ್, ಇನ್ನು ನಿನಗೆ ವಿಷಯ ಗೊತ್ತಿಲ್ಲ. ನಾನು ತುಂಬಾ ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ. ಓ, ನಾನೇನ್ ಕಾಮಿಡಿ ಮಾಡ್ತಾ ಇದ್ಯಾ ಬಂದ್ ಕೂಡಲೇ ಅಂತ ಹೇಳುದ್ನಾ? ಇಲ್ಲ ತಾನೆ, ನಾನು ಮಾಡೋ ಕಾಮಿಡಿಗೆ ಕತ್ರಿ ಆಗ್ತಾ ಇದೆಯಾ? ಈಗ ನಾನು ಹೇಳೋ ವಿಷಯ ಕೇಳಿದ್ರೆ ನಿನಗೆ ಶಾಕ್ ಆಗುತ್ತೆ. ಅಯ್ಯೋ, ಅಪ್ಪ, ಅವ್ವ, ಅಮ್ಮ, ಅಕ್ಕ, ಅಯ್ಯೋ, ಸಲ್ಮಾನ್ ಖಾನ್ ಮದುವೆನಾ? ಯಾವ ಅದಲ್ಲ ಕಣಯ್ಯ. ಮತ್ತೆ ಈಗ ಬಂದೋದಲ್ಲ, ಅವಳು ಹುಡುಗಿ ಅಲ್ಲ, ಮತ್ತೆ ದೆವ್ವ. ಮುಚ್ಚಯ್ಯ, ಸಾಕು. ದೆವ್ವ ಅಂತೆ ಭೂತ ಅಂತೆ, ಹೋಗಿ ಏನಾದ್ರು ಕೆಲಸ ಹೋದ್ರೆ ನೋಡ್ಕೋಗಲಿ. ಕಂದ, ತೊಂದ್ರೆನ ದುಡ್ಡು ಕೊಟ್ಟು ನೀನೇ ತಗೋತಾ ಇದೀಯಾ, ಹುಷಾರು. ಓ, ನೀನಾದ್ರೆ ಫ್ರೀಯಾಗಿ ಆಫರ್ ಅಲ್ಲಿ ಕೊಡಿಸ್ತೀಯಾ? ದೂರ ನಿತ್ಕೋ, ಬಿಟ್ರೆ ಮುತ್ಕೊಡಕ್ಕೆ ಬಂದ್ಬಿಡ್ತಾನೆ. ನಾನ್ ದೆವ್ವ ಭೂತಕ್ಕೆಲ್ಲ ಎದುರುಗಳನ್ನಲ್ಲ ಕಣ. ಅಲ್ಲ, ನನಗೊಂದು ಡೌಟು. ದೆವ್ವಗಳಿಗೆ ಕಾಲೇ ಇಲ್ಲ ಅಂತಾರೆ. ದೆವ್ವ ಬರ್ಬೇಕಾದ್ರೆ ಕಾಲಿನ ಗೆಜ್ಜೆ ಸೌಂಡ್ ಬರುತ್ತಂತಲ್ಲ, ಹೆಂಗಪ್ಪ? ನಂಬಲ್ವಾ? ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇಲ್ಲ, ಸೌಂಡ್ ಸ್ವಲ್ಪ ಜಾಸ್ತಿ ಕೊಡ ಕೇಳು. ಅದನ್ನೇನ್ ರೇಡಿಯೋ ಅನ್ಕೊಂಡಿದ್ಯೇನಯ್ಯ ಸೌಂಡ್ ಕೊಡಕ್ಕೆ? ದೆವ್ವ ಭಯ ಆಗಲ್ವಾ ನಿನ್ಗೆ? ಭಯನಾ ನನಗ? ಲೇ, ನಾನ್ ಸ್ಮಶಾನದಲ್ಲಿ ಗೋರಿ ಮೇಲೆ ಕುತ್ಕೊಂಡು ಪುಸ್ಸು 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 ಅಂತ ದಮ್ ಹೊಡೆದು ಬಿಸಾಕ್ದನು ಕಣ. ಎಣ ಸೂಡ ಬೆಂಕಿಲಿ ಚಿಕನ್ನ ಕಚ ಕಚ ಅಂತ ಸುಟ್ಕೊಂಡು ಪಚ ಪಚ ಅಂತ ತಿಂದು ಬಿಸಾಕ್ದನು. ಚಟ್ಟದ ಮೇಲೆ ಕುತ್ಕೊಂಡು ಎಣ್ಣೆನ ಗಟಗಟ ಅಂತ ಕುಡಿದು ಟಕಟಕ ಅಂತ ಬಿಸಾಕ್ತಾನು. ದೆವ್ವ ಅಂತೆ. ಅವ್ರ ಅವ್ವ ಬಂದ್ರು ನಾನು ಎದ್ರಲ್ಲ ಕಣಲೇ. ಕಂದ, ನೀನ್ ನಂಬಿದ್ರೆ ನಂಬು, ಬಿಟ್ರೆ ಬಿಡು. ನನ್ ಕರ್ತವ್ಯ ನಾನು ಹೇಳ್ತೀನಿ. ಆ ದೆವ್ವದ ಹೆಸರು ಗಜಗಾಮಿನಿ ಅಂತ. ಮದುವೆ ಆ ದಿನನೇ ಆಕ್ಸಿಡೆಂಟ್ ಅಲ್ಲಿ ಸತ್ತು ಹೋದ್ಲು. ಆವತ್ತಿಂದ ವಯಸ್ಸಿನ ಹುಡುಗರು ರಾತ್ರಿ ಹೊತ್ತು ಕಂಡ್ರೆ ಎತ್ತಕೊಂಡು ಬೂತ್ ಬಂಗ್ಲೆಗೆ ಹೋಗಿ 1 ವಾರ ಸಂಸಾರ ಮಾಡಿ ಅಲ್ಲೇ ಸಾಯಿಸ್ಬಿಡ್ತಾಳೆ. ಆಮೇಲೆ ಅವಳು ಬರ್ತಾ ಇದ್ರೆ ಗೆಜ್ಜೆ ಸದ್ದಾಗುತ್ತೆ.
ಹೆಸರು ಹಿಡಿದು ಕರೀತಾಳೆ, ಹಾ. ಬ್ಲೌಸ್ ಕೇಳ್ತಾಳೆ. ಹಾ. ನೀನೇನಾದ್ರೂ ತಿರುಗಿ ನೋಡಿದ್ರೆ ನಿನ್ನ ಎತ್ತಕೊಂಡು ಹೋಗ್ಬಿಡ್ತಾಳೆ. ಯಾವಾಗ್ಲೂ ಕೈಯಲ್ಲಿ ಚಪ್ಪಲಿ ಹಿಡ್ಕೊಂಡಿರ್ಬೇಕು. ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪಾ ಅಂದ್ರೆ, ಈ ತರ ಗುಬ್ಬಚ್ಚಿ ಕತೆನ ಕಿವಿನೇ ಚುಚ್ದಿರೋ ಚಿಕ್ಕ ಮಕ್ಳಿಗೆ ಸಿಕ್ಬಿಟ್ರೆ ಅವ್ರ ಹತ್ರ ದೆವ್ವ ಇದೆ ಕಣ್ರ, ಭೂತ ಇದೆ ಕಣ್ರ ಅಂತ ಹೇಳ್ಕ ಹೋಗಲ್ಲ. ಇವಾಗ ನನ್ನ ಮೇಲೇನೆ ಕೈ ಮಾಡ್ತಾ ಇದೆಯಲ್ವಾ? ನನ್ನ ಶಕ್ತಿ ಏನು ಅಂತ ನನ್ನ ಅವಶ್ಯಕತೆ ಬಿದ್ದಾಗ ತೋರಿಸ್ತೀನಿ. ಅವಶ್ಯಕತೆ ಇದ್ದಾಗ ತೋರಿಸ್ತೀನಿ. ಹೋಗ ನಾಯಿ, ಅಯ್ಯಪ್ಪ. ಹೋಗ. ದೆವ್ವ ಅಂತೆ ಭೂತ ಅಂತೆ ನಾವ್ ಅದಕ್ಕೆಲ್ಲ ಭಯ ಪಟ್ಕೊಂಡ್ಬಿಡ್ತೀವ. ಅಯ್ಯಪ್ಪ, ಇಷ್ಟೊತ್ತರ್ಗು ಅವ್ನು ಹೇಳಿದ್ದೆಲ್ಲ ನಿಜಾನ? ನಾನು ಸುಳ್ಳು ಅನ್ಕೊಂಡು ಹೊಡೆದು ಕಳಿಸ್ಬಿಟ್ಟೆ. ಏನಪ್ಪ ಮಾಡೋದು ಇವಾಗ? ಯವ್ವ, ಹಲೋ ದೆವ್ವ, ಯಾಕೆ ನೀವ್ ಯಾವಾಗ್ಲೂ ಇದೊಂದೇ ಹಾಡು ಹಾಡ್ಕೊಂಡ್ ಬರ್ತೀರಲ್ಲ? ನಮ್ಗೆ ಇದೊಂದ್ ಸಾಂಗ್ ಮಾತ್ರ ರೈಟ್ಸ್ ಇರೋದು, ಬೇರೆ ಸಾಂಗ್ ಹಾಡಬಾರ್ದು ಅಂತ ನಮ್ ಲೋಕದಲ್ಲಿ ಅಗ್ರಿಮೆಂಟ್ ಆಗಿದೆ. ನೀವು ಸಾಯ್ಬೇಕಾದ್ರೆ ಕಲರ್ ಬಟ್ಟೆ ಹಾಕೊಂಡು, ಲಿಪ್ಸ್ಟಿಕ್ ಹಚ್ಕೊಂಡು, ಓಲೆ ಹಾಕೊಂಡು, ಪೌಡರ್ ಹಾಕೊಂಡು, ಮೇಕಪ್ ಮಾಡ್ಕೊಂಡು ಸಾಯ್ತೀರಾ. ಸತ್ಮೇಲೆ ಯಾಕೆ ಯಾವಾಗ್ಲೂ ಒಂದೇ ಕಲರ್ ಅಲ್ಲಿ ಇರ್ತೀರಾ? ದೆವ್ವಗಳಾದ್ಮೇಲೆ ಒಡವೆ, ಬಟ್ಟೆ, ಟಿವಿ ಸೀರಿಯಲ್ ಮೇಲೆ ಆಸಕ್ತಿ ಇರಲ್ಲ. ಹಂಗಾದ್ರೆ ಈ ಹುಡುಗಿರನ್ ಬಿಟ್ಟು ದೆವ್ವನೇ ಮದುವೆ ಆಗ್ಬೋದು. ಹರೀಶ, ಹರೀಶ, ತಿರ್ಗ ಹರೀಶ, ನಾನ್ ತಿರ್ಗಲ್ಲ. ತಿರ್ಗ ಹರೀಶ. ನಾನ್ ತಿರುಗಿದ್ರೆ ನೀನ್ ಹಿಡ್ಕೊಂಡ್ಬಿಟ್ರೆ? ನೀನ್ ತಿರ್ಗಿಲ್ಲ ಅಂದ್ರೂ ನಾನು ಹಿಡ್ಕೊಂತೀನಿ. ಯಾಕೆ ಹರೀಶ ಮಧ್ಯಾಹ್ನ ಅಷ್ಟೊಂದು ರೊಮ್ಯಾಂಟಿಕ್ ಆಗಿ ಮಾತಾಡ್ದೆ? ಈಗೇನಾಯ್ತು? ನನಗೆ ಗೊತ್ತಿರ್ಲಿಲ್ವಲ್ಲ. ದೆವ್ವಗಳಾದ್ರೇನು ನಮ್ಮ ಆಸೆ ಆಕಾಂಕ್ಷೆಗಳಿರಲ್ವಾ? ಮಹಾರಾಜ, ಕತ್ಕೊಳ್ತೀನಿ, ಸತ್ತೋಗ್ಬೇಡು. ನಮ್ ಲೋಕದಲ್ಲಿ ನಾನು ನೀನು ಹಾಯಾಗಿರೋಣ. ಒಳ್ಳೆ ಹನಿಮೂನ್ಗೆ ಹೋಗ್ ಬರಂ ಬಾ ಅನ್ನೋ ರೀತಿ ಕರಿತಾ ಇದ್ದಾಳಲ್ಲ ಸರ್ ಇವಳು. ಮೈ ಪುಳಗ ಚಳುಕ. ಅಕ್ಕ, ನಿನ್ ಕೈ ಮುಗಿತೀನಿ ಬಿಟ್ಬಿಡಕ್ಕ. ನನ್ನ ಕನ್ನಡದಲ್ಲಿ ಇಷ್ಟ ಆಗಿರೋ ಪದ ಅಂದ್ರೆ ಅದು ಅಕ್ಕ. ಬಾಯ್ ಮುಚ್ಚೆ ಸಾಕು. ನೀನ್ ಅಣ್ಣ ತಮ್ಮದಿರ್ ಜೊತೆ ಹುಟ್ಟಿಲ್ವೇನೆ? ಎಲ್ರು ಅಣ್ಣ ತಮ್ಮ ಅಂತ ತಿಳ್ಕೊಂಡ್ರೆ ಸಂಸಾರ ಯಾರ ಜೊತೆ ಮಾಡೋ ಚಿನ್ನ? ಬಾ ರಾಜ, ಬಂದ್ ಅಳ್ತೆ ತಗೋ. ನಾ ತಗೊಳಲ್ಲ. ಬಾ ರಾಜ, ಇವತ್ತೊಂದಿನ ನನ್ ಜೊತೆ ಇರು, ಬೆಳಿಗ್ಗೆ ನಿನ್ ಕಳ್ಸ್ಕೊಡ್ಬಿಡ್ತೀನಿ. ಬಾ. ನನ್ ಮಕ್ಳು ಇಷ್ಟು ದಿನದ ಸೇಡಲ್ಲ ಇವತ್ತೊಂದೇ ದಿನದಲ್ಲಿ ತೀರ್ಸ್ಕೊಂಡ್ಬಿಟ್ರು. ಹೊರಗಡೆ ಕಾಪಾಡಿ. ಗಜಗಾಮಿನಿ, ಅಯ್ಯೋ ಗುರುಗಳೇ, ನೀವು ಕೈ ಮುಗಿತೀನಿ ಗುರುಗಳೇ, ನನ್ನ ಕಾಪಾಡಿ ಗುರುಗಳೇ. ಮುಚ್ಚೋ ಬಾಯಿ. ಆವಾಗ ನನ್ ಮೇಲೆ ಕೈ ಮಾಡಿದೆ ಅಲ್ವಾ, ಈ ನನ್ನ ಶಕ್ತಿನ ತೋರಿಸ್ತೀನಿ. ಈ ದೇವದ ವೀಕ್ನೆಸ್ ಏನಂದ್ರೆ, ಅವಳು ಕೂದಲು ಕಿತ್ತು ಬಿಟ್ರೆ ಅವಳ ಶಕ್ತಿ ಎಲ್ಲ ಹೋಗ್ಬಿಡುತ್ತೆ. ನಾವ್ ಹೇಳ್ದಂಗ್ ಕೇಳ್ತಾಳೆ, ನಾವ್ ಹೇಳಿದ ಕೆಲಸ ಮಾಡ್ತಾಳೆ. ಹಾಗಾದ್ರೆ ನನ್ನ ಕಾಪಾಡಿ ಗುರುಗಳೇ. ಜುಟ್ಟು ಚಿಕ್ಕಪ್ಪ, ಜುಟ್ಟು ಕೊಟ್ಬಿಡ್ ಚಿಕ್ಕಪ್ಪ. ಜುಟ್ಟು ಬೇಕಾ? ಜುಟ್ಟು ಅಣ್ಣ. ಅಣ್ಣನ ಇಷ್ಟೊತ್ತರೆಗೂ ಲವ್ ಮಾಡು ಲವ್ ಮಾಡು ಲವ್ ಮಾಡು ಬಾ ಅಂತ ಹೇಳ್ಬಿಟ್ಟು ಇವಾಗ ಅಣ್ಣ ಆಗ್ತಿದ್ಯಾ? ನನಗೆ ಜುಟ್ಟೆಲ್ಲ ಹೊಡ್ಬಿಡ್ತೀನಿ. ನಿನಗೆ ಜುಟ್ಟು ಬೇಕು ತಾನೆ? ಅಂಗಡಿನೆಲ್ಲ ಗುಡಿಸಿ ಸಾರಿಸಿ ಲಂಗೋಲೆ ಬಿಡಿಸು. ಹಿಂಗಂದ್ ಮುಗಿಸ್ಬಿಟ್ಲು. ದೇವುಗಳು ಹಿಂಗೇನ ಬಾಳ ಸ್ಪೀಡ್ ಅಲ್ವಾ? ಗುರುಗಳೇ ತಗೊಳ್ಳಿ, ಕೊಡಿ ಜುಟ್ಟು. ಜುಟ್ಟು ಬೇಕಾ? ಜುಟ್ಟು ಚಿಕ್ಕಪ್ಪ, ಕೈ ಕಾಲು ಒತ್ತು.
ದುಡ್ಡು ಕೊಡ್ ಚಿಕ್ಕಪ್ಪ. ದುಡ್ಡಾ? ಅಣ್ಣ, ಅಣ್ಣನ ಜುಟ್ಟು ದೆವ್ವ ಆದ್ರೂ ನೋಡಕ್ ಬಹಳ ಸುಂದರವಾಗಿದ್ದಾಳೆ. ಒಂದ್ ಡ್ಯಾನ್ಸ್ ಆಡಿಸ್ಬಿಡೋಣ ಅಲ್ವಾ? ಎಲ್ಲಿ ಒಂದ್ ಡ್ಯಾನ್ಸ್ ಮಾಡಿ ನೋಡೋಣ. ಅಣ್ಣ ದುಡ್ಡು ಕೊಡೋಣ. ಬೇಕಾ? 2 ನಿಮಿಷ ಕಣ್ ಮುಚ್ಕೊಂಡ್ ಕುತ್ಕೊಳ್ಳಿ. ದುಡ್ಡು ಕೊಡ್ತಿಯಲ್ಲ? ಕೊಡ್ತೀನಿ, ಜೊತೆಲಿ ಮದ್ವೆನೂ ಆಗ್ಬಿಡ್ತೀನಿ. ದೆವ್ವ ನಾವ್ ಹೇಳ್ದಂಗೆಲ್ಲ ಕೇಳ್ತಾ ಇದೆ. ಹೌದು. ಹೆಂಗಿದ್ರು ಈಗ ದೀಪಾವಳಿ ಹಬ್ಬ ಬಂತು. ಈ ದೆವ್ವನ ಇಟ್ಕೊಂಡ್ಬಿಟ್ಟು ನಾನು ಒಳ್ಳೆ ಬಿಸ್ನೆಸ್ ಮಾಡ್ಕೊಂಡ್ಬಿಡ್ತೀನಿ. ಹೌದೌದು, ನನಗೆ ಕಾಣಿಕೆ ಕೊಡ್ಲೇಬೇಕು. ಕಾಣಿಕೆ ಕೊಡ್ತೀನಿ, ಒಂದು ಕುದುರೆ ರಮ್ಮು, ಆಯ್ತಾ? ದೆವ್ವ ನಿನಗೆ ಜುಟ್ಬೇಕಾ? ಬಾ ಇಲ್ಲಿ ನೋಡು, ನಮ್ಮ ಊರ್ ಜನಗಳಿಗೆಲ್ಲ ಯಾರು ರೆಡಿಮೇಡ್ ಬಟ್ಟೆ ತಗೋಬಾರ್ದು. ಎಲ್ರು ಇಲ್ಲೇ ಬಂದ್ಬಿಟ್ಟು ಇದೇ ಅಂಗಡಿಲಿ ಬಟ್ಟೆ ಹೊಲಿಸ್ಕೋಬೇಕು. ಇಲ್ಲ ಅಂದ್ರೆ ನಿಮ್ ಮನೆಗಳಿಗೆ ಬಂದ್ಬಿಟ್ಟು ಕಾಟ ಕೊಟ್ಬಿಡ್ತೀನಿ ಅಂತ ಹೇಳು. ಮಹಾಜನಗಳೇ, ನನ್ನನ್ನ ನಿಮ್ಮ ಅಮ್ಮ, ನಿಮ್ ಚಿಕ್ಕಮ್ಮ, ನಿಮ್ ಚಿಕ್ಕಪ್ಪ, ನಿಮ್ ಹೆಣ್ ಅಂತ ತಿಳ್ಕೊಂಡು ದಯವಿಟ್ಟು ಬಟ್ಟೆಗಳನ್ನು ಇಲ್ಲೇ ಹೊಲಿಸ್ಕೊಡಿ. ಇಲ್ಲ ಅಂದ್ರೆ ಅಷ್ಟೇ ಹೇಳ್ದೆ ಅಣ್ಣ. ಹೇಳ್ದ? ಜುಟ್ ಕಡೆನಾ? ಜುಟ್ಟು ಕೊಡ್ತೀನಿ, ಆದ್ರೆ ಇವಾಗಲ್ಲ, ದೀಪಾವಳಿ ಹಬ್ಬ ಆದ್ಮೇಲೆ. ನಂಗೆ ಮೊದ್ಲೇ ದೆವ್ವ ಅಂದ್ರೆ ಭಯ. ಅದ್ರಲ್ಲೂ ಈ ತರ ಎಲ್ಲ ಹೆದರ್ಸಿದ್ರೆ ನೀವು ಸಿಕ್ಕಾಬಡೆ ಭಯ ಆಗತ್ತ. ಆಯ್ತು, ಇನ್ಮೇಲೆ ಎಲ್ಲಾ ಹಬ್ಬಕ್ಕೂನು ನಿನ್ನ ಹತ್ರನೇ ಬಟ್ಟೆ ಹೊಲಿಸ್ತೀನಿ, ಆಯ್ತಾ? ಆದ್ರೆ ಮೆಷರ್ಮೆಂಟ್ ಬ್ಲೌಸ್ ಕಳಿಸ್ತೀನಿ. ಆಯ್ತು. ಇವಾಗ ರಚಿ ಹತ್ರ ಹೋಗ್ಬಿಟ್ಟು ಕೇಳ್ಬಿಡೋಣ ಸ್ಕಿಟ್ ಹೇಗಿತ್ತು ಅಂತ. ಎಸ್ ರಚಿ, ಸ್ಕಿಟ್ ಖಂಡಿತವಾಗ್ಲೂ ತುಂಬಾನೇ ಮಜಾ ಕೊಡ್ತು. ಅಂಡ್ ಎಸ್ಪೆಷಲಿ ಮಲ್ಲಿಕಾ, ಆಸಮ್ ಮಲ್ಲಿಕಾ, ಥ್ಯಾಂಕ್ ಯು. ಬಟ್ ಚೆನ್ನಾಗಿರುತ್ತಲ್ಲ ಈ ತರ ಯಾರಾದ್ರೂ ದೆವ್ವ ಕಾಣ್ದಿರೋದು. ನಮಗ್ ಮಾತ್ರ ಕಾಣಿಸ್ಬೇಕಾ, ಅದು ವಿಸಿಬಲ್ ಇರ್ಬೇಕು. ನಮ್ಗೆ ಯಾರಾದ್ರೂ ಏನಾದ್ರು ಪ್ರಾಬ್ಲಮ್ ಮಾಡಿದಾಗ ಹೋಗಿ ಅವ್ನಿಗೆ ಟಾರ್ಚರ್ ಕೊಡು ಅಂತ ಅಂದ್ರೆ ಎಷ್ಟ್ ಚಂದ ಇರತ್ತಲ್ಲ. ಇವತ್ ಕಳಿಸ್ತೀನಿ. ಎಲ್ಲಾರ್ನು ಎದುರಿಸ್ಕೊಂಡ್ ಬರ್ಬೋದಲ್ಲ, ಹಂಗೆ. ಬಟ್ ನೈಸ್, ಗುಡ್ ಕಾನ್ಸೆಪ್ಟ್, ವೆರಿ ಎಂಟರ್ಟೈನಿಂಗ್. ಅಂಡ್ 3 ಜನನು ತುಂಬಾ ಚೆನ್ನಾಗಿ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ರಚಿ. ಯುವರಾಜಿ, ಸ್ಕಿಟ್ ಚೆನ್ನಾಗಿತ್ತು. ಅದೇ ನಾನು ಆ ಡಯಲಾಗ್ ಚೆನ್ನಾಗಿದೆ. ಕೊಡುವಾಗ ಒಂದ್ ಸೈಜ್ ಇರ್ತೀರಾ, ಆಮೇಲೆ ಇನ್ನೊಂದ್ ಸೈಜ್ ಇಸ್ಕೊಂಡೋಗ್ಬೇಕಾದ್ರೆ ಇನ್ನೊಂದ್ ಸೈಜ್. ಅದು ಆಕ್ಚುಲಿ ಎಲ್ಲ ರಿಯಲ್ ಟೇಲರಿಂಗ್ ನವರಿಗೆ ಅದು ಪ್ರಾಬ್ಲಮ್. 15 ದಿವಸ ಬಿಟ್ಟು ಬರುವಾಗ ಮೆಜರ್ಮೆಂಟ್ ಚೇಂಜ್ ಆಗಿರುತ್ತೆ. ನೆಕ್ಸ್ಟ್ ಕಂಪ್ಲೇಂಟ್ ಇಲ್ಲ, ಮತ್ತೆ ಲೂಸ್ ಮಾಡಿ ಟೈಟ್ ಮಾಡಿ ಅಂತ ಹೇಳ್ತಾರೆ. ಸೊ ಅವರಿಗೆ ಯೂಶುವಲ್ ಪ್ರಾಬ್ಲಮ್ ಅದು. ಚೆನ್ನಾಗಿತ್ತು, ಇಟ್ ವಾಸ್ ಎಂಟರ್ಟೈನಿಂಗ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಗುರುಜಿ, ಅಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್. ತುಂಬಾ ಚೆನ್ನಾಗಿ ಮಾಡಿದ್ರಿ, ಅಂಡ್ ಆಲ್ ದ ವೆರಿ ಬೆಸ್ಟ್ ನಿಮ್ಮ ಮುಂದಿನ ಸ್ಕಿಟ್ಗಳಿಗೆ. ಥ್ಯಾಂಕ್ ಯು. ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕು, ಕೂದ್ಲಿದ್ದಷ್ಟು ತಲೆ ಬಾಚ್ಬೇಕು. ಆಸೆ ಅನ್ನೋದು ಆಸಿಡ್ ಇದ್ದ ಹಾಗೆ, ಚೂರು ಯಾಮಾರಿದ್ರು ಸುಟ್ಟೆ ಬಿಡತ್ತೆ. ನಮ್ಗೆ ಬರ್ತಿಲ್ಲ ಅಂದ್ರೆ ಈ ಸ್ಕಿಟ್ ನ ನೀವು ನೋಡ್ಲೇಬೇಕು. ಹಲೋ, ಹಾಯ್, ಗುಡ್ ಮಾರ್ನಿಂಗ್. ಹೌದಾ? ಹಾಗಾದ್ರೆ ನೀವು ನಮ್ಮನೆಗೆ ಬರ್ಬೇಕು. ನಿಮ್ ಬರ್ಡೇನ ನಮ್ಮನೇಲಿ ಸೆಲೆಬ್ರೇಟ್ ಮಾಡೋಣ. ಶ್ಯೂರ್, ನಿಮಗೋಸ್ಕರ ಇಷ್ಟು ಮಾಡಲ್ವಾ? ಓಕೆ, ಬಾಯ್. ಲೇ, ಯಾರದು? ಮ್ಯಾನೇಜರ್. ಅಲ್ಲ ಕಣೆ, ನಮ್ಮ ಮದುವೆಗೆ ಎಷ್ಟು ವರ್ಷ ಆಯ್ತು? 6 ವರ್ಷ. ಅದೇ ಆಫೀಸಿಗೆ ಸೇರ್ಕೊಂಡು 6 ತಿಂಗಳು. ಅಲ್ಲ ಸರ್, 6 ತಿಂಗಳಿಗೆ ಮ್ಯಾನೇಜರ್ ಜೊತೆ ಹಾಲು ಜೇನು ಮಿಕ್ಸ್ ಆದಂಗ್ ಮಾತಾಡ್ತಿದ್ದಾಳೆ. ನನ್ ಮದ್ವೆಗೆ 6 ವರ್ಷ ಆಯ್ತು ಸರ್. ಒಂದಿನಾದ್ರೂ ಹಿಂಗ್ ಮಾತಾಡಿದ್ದೇನೆ? ನಿಮ್ಮ ಹತ್ರ ಮಾತಾಡ್ ಪ್ರಯೋಜನ ಏನು? ಅವ್ರ ಹತ್ರ ಮಾತಾಡಿದ್ರೆ ಪ್ರಮೋಷನ್ ಆದ್ರೂ ಸಿಗುತ್ತೆ. ನಾನು ಪ್ರಮೋಷನ್ ಕೊಡ್ತೀನಿ ಕಣೆ. ಏನಾ? ನೋಡು, ಇವಾಗ ನೀನ್ 1 ಮಗುವಿಗೆ ತಾಯಿಯಾಗಿದ್ಯಾ, ನೆಕ್ಸ್ಟ್ 2ನೇ ಮಗುವಿಗೆ ತಾಯಿಯಾಗಿ ಪ್ರಮೋಷನ್ ಕೊಡ್ತೀನಿ. ಏನು ಬೇಕಾಗಿಲ್ಲ, 1 ಮಗುನ್ ಮೇಂಟೈನ್ ಮಾಡೋದೇ ಕಷ್ಟ ಇಲ್ಲಿ. ನನ್ ಜನ್ಮಕ್ಕಿಷ್ಟು. ಏನಂದ್ರಿ? ನಿನ್ನ ಮದ್ವೆ ಆಗೋದಕ್ಕಿಂತ ನಿನ್ ತಂಗಿನ ಮದ್ವೆ ಆಗ್ಬೇಕಿತ್ತು. ಬಿಟ್ರೆ ಅದನ್ನು ಮಾಡ್ತೀರಾ. ಸರಿ, ಆಫೀಸಿಗೆ ಟೈಮ್ ಆಯ್ತು, ನನಗೆ ಡ್ರಾಪ್ ಮಾಡ್ಬಿಟ್ಟು ನೀವು ಆಫೀಸಿಗೆ ಹೋಗಿ. ಅಲ್ಲ ರೀ, ನಮ್ಮ ಮನೆ ಕೆಲ್ಸದ ಮೂಗು ಮಚ್ಚೆ ಮಾರಿ ಇನ್ನು ಬಂದೇ ಇಲ್ಲ. ನಿಮ್ಮ ಅಣ್ಣನೂ ಕಾಣಿಸ್ತಿಲ್ಲ. ಅಣ್ಣ, ಅಣ್ಣ, ತಂಗ್ಯವಾ, ಡ್ರೈವಿಂಗ್ ಮಾಡುವಾಗ ಹುಷಾರು. ಜಾಸ್ತಿ ಗಾಡಿಗಳಿದಾವು, ಹೆಲ್ಮೆಟ್ ಹಾಕೊಂಡು ಹೋಗು. ಮೊದ್ಲು ನೀನ್ ಹುಷಾರು, ಮುಂದೆ ಆಳಿದೆ. ಅಣ್ಣ, ಈಗ ತಾನೇ ಕಣ್ಣು ಆಪರೇಷನ್ ಆಗಿದೆ. ಕಣ್ ಕಟ್ ಬಿಚ್ಚೋರ್ಗು ಹುಷಾರಾಗಿ ಓಡಾಡು. ಟಿವಿ ನೋಡೋದು ಎಲ್ಲ ಮಾಡ್ಬೇಡ. ಬಾ ಕುತ್ಕೋ. ಆಯ್ತಮ್ಮ. ತಿಂಡಿ ತಿನ್ಕೋ. ಸಿಂಧು ಬರ್ಲಿ ತಿಂತೀನಿ. ಟೀ ಕುಡಿ. ಸಿಂಧು ಬರ್ಲಿ ಕುಡಿತೀನಿ. ಮಾತ್ರೆನಾದ್ರೂ ತಗೋ. ಸಿಂಧು ಬರ್ಲಿ ತಗೋತೀನಿ. ಸ್ವಲ್ಪ ಹೊತ್ತು ಬಿಟ್ಟು ಮಲ್ಕೋ. ಸಿಂಧು ಬರ್ಲಿ ಮಲ್ಕೋತೀನಿ.
ಸಾರಿ ಫ್ಲೋನಲ್ಲಿ ಏನೋ ಹೇಳ್ಬಿಟ್ಟೆ. ಸರಿ ಸರಿ ನಮ್ಗೆ ಆಫೀಸಿಗೆ ಟೈಮ್ ಆಯ್ತು, ಬಾಯ್. ಬಿಂಕದ ಸಿಂಗಾರಿ ಮೈ ಟೊಂಕಿನ ಬೈಯಾರಿ ಈ ಸವಿಗಳಿಗೆ ರಸದೀವಳಿಗೆ ನಿನ್ನಂತರಂಗ ಮಧುರಂಗ. ಏನೇ ಕುಣುಕು 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 ಅಂತ ಡ್ಯಾನ್ಸ್ ಮಾಡ್ಕೊಂಡ್ ಬರ್ತಿದ್ಯಾ? ಯಾಕೆ ಸಿಂಧು ಲೇಟು? ಸಿಂಧು ಬಂದ್ಲಾ? ಸಿಂಧು ಬಂದ್ಲಾ? ಅಣ್ಣ ಅವರ ಅದು ಬ್ಯಾರೆ ಮನೆ ಕೆಲಸ ಮುಗಿಸ್ಕೊಬರಷ್ಟೊತ್ತಿಗೆ ಲೇಟ್ ಆಗೋತ್ರಿ. ಸಾರಿ ರೀ. ಸರಿ ಅಣ್ಣನ್ ಹುಷಾರಾಗಿ ನೋಡ್ಕೋ. ಹ್ಞೂ ರೀ. ಅಣ್ಣ ನಮಗ್ ಆಫೀಸಿಗೆ ಟೈಮ್ ಆಯ್ತು, ಬರ್ತೀವಿ, ಬಾಯ್. ಬರ್ತೀವಿ ಬಾವ. ಆಯ್ತಾಯ್ತಾ, ಹುಷಾರು. ಕಳ್ಳಿ ಎಲ್ಲರೂ ಹೋದ್ರಾ? ಏಯ್ ಸಿಂಧು, ನಮ್ಮ ಮನೇಲಿ ಬಿಟ್ಟು ಎಲ್ಲೂ ಕೆಲಸ ಮಾಡ್ಬೇಡ ಅಂತೀನಿ. ಕೈ ನೋಡು ಎಷ್ಟೊಂದು ರಫ್ ಆಗಿದೆ. ಸಿಂಧು ಮಾತಾಡೋ. ಅಯ್ಯೋ ಏನಾದ್ರೂ ಮಾತಾಡಿಪ್ಪ. ಏನ್ ಮಾತಾಡ್ಲಿ? ಕೈ ಬಿಟ್ರೆ ಹೋಗ್ತೀನಿ. ಅಯ್ಯೋ ಕಿತ್ತೋದ್ ನನ್ ಮಗನೇ, ನಿನ್ನ ಹಾಲಲ್ಲೇ ಬಿಟ್ರೆ ಕೆಲಸದವ್ರನ್ನ ಹಾಳು ಮಾಡ್ತೀಯ. ನಡಿ ಒಳಗೆ. ಹೋಗ್ತೀನಿ ಬಿಡು. ಒಂದು ಸಿಂಧು, ನೀನ್ ಹುಷಾರಮ್ಮ. ಸರಿ ರೀ. ಯವ್ವ, ಈ ಫಾರಿನ್ ಟೈಮ್ ಬೇರೆ ಕಾಲ್ ಮಾಡಕತ್ತಾನಲ್ಲ, ಹೆಂಗಪ್ಪ ಮಾಡುದು? ಹಲೋ ಜಾಯಿಂಗ್. ಏನ್ ಮಾಡ್ತಾ ಇದೀಯಾ? ನಾನು ವಾರ್ಡಿಂಗ್ ಮಷೀನ್ ಅಲ್ಲಿ ಓಡ್ತಾ ಇದೀನಿ ಜಾಯಿಂಗ್. ಥ್ರೆಡ್ ಮಿಲ್ ಅಲ್ಲಿ ವರ್ಕೌಟ್ ಮಾಡ್ತಾ ಇದೀಯಾ? ಏನ್ ಬೇಬಿ, ನಾನು ಎಷ್ಟು ಕಾಲ್ ಮಾಡಿದ್ರು ತೆಗಿಯೋದೇ ಇಲ್ಲ ಅಂತೀಯ? ಅಯ್ಯೋ ಓನರ್ ಇದ್ರಲ್ವಾ ಜಾಲಿಂಗ್, ಅದು ಕೆಲಸದವರೆಲ್ಲ ಸುತ್ತಮುತ್ತ ಇದ್ರಲ್ವಾ ಜಾಲಿಂಗ್, ಫೋನ್ ಪಿಕ್ ಮಾಡಕ್ಕೆ ಆಗಿಲ್ಲ. ಐ ಆಮ್ ಸಾರಿ ಜಾಲಿಂಗ್. ಇಟ್ಸ್ ಓಕೆ ಮೈ ಡಾರ್ಲಿಂಗ್. ಹೇಗಿದ್ಯಾ? ಐ ಆಮ್ ನಾಟ್ ಓಕೆ ಯಾ. ಒಯ್ಯಾ? ಮ್ಯಾರಿ ಮನೆ ತೆಂಗಿನಕಾಯಿ ವಾಟರ್ ಕುಡ್ದೆಯಾ? ಸ್ಟಮಕ್ ಫುಲ್ ಬರ್ನಿಂಗ್. ಐ ಆಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಯಾ. ಹೊಟ್ಟಿ ತೊಳಸಾಕತ್ತೈತ್ಲೆ. ವಾಟ್ ಹೊಟ್ಟಿ? ಡಾರ್ಲಿಂಗ್ ಫುಲ್ ಮೂಡ್ ಆಫ್ ಯಾ. ಓಯ್ ಬೇಬಿ, ವಾಟ್ ಹ್ಯಾಪನ್ ಮೈ ಡಾರ್ಲಿಂಗ್? ಡಾರ್ಲಿಂಗ್, ಅದು ಸ್ಯಾಲರಿ ಪೇ ಮಾಡಿಲ್ಲ ಯಾ, ಸಾವನ್ಸ್ಗೆಲ್ಲ ಪೇ ಮಾಡ್ಬೇಕಲ್ವಾ. ಲಿಟಲ್ ಟೆನ್ಷನ್ ಯು ನೋ. ಓ ಮೈ ಗಾಡ್ ಬೇಬಿ, ಐ ವಿಲ್ ಗಿವ್ ಯು ಮನಿ. ನೋ 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 ಯಾ, ಫ್ರೆಂಡ್ಶಿಪ್ ಅಲ್ಲಿ ಇತರ ಮನಿ ಡೀಲಿಂಗ್ ಮಾಡಬಾರ್ದು ಡಾರ್ಲಿಂಗ್. ಬೇಬಿ, ವಾಟ್ ಆರ್ ಯು ಟಾಕಿಂಗ್ ನಾನ್ಸೆನ್ಸ್ ಸ್ಟುಪಿಡ್ ಫೆಲೋ? ನಾನ್ ಬೇರೆ ನೀನ್ ಬೇರೆನಾ? ಐ ವಿಲ್ ಗಿವ್ ಯು ಮನಿ. ನೋ 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 ಡಾರ್ಲಿಂಗ್, ಬೇಡ. No baby, I will give you. Okay, 15,000 one cut, okay? I will send you my account details. No. ನಾನೇ ಕ್ಯಾಶ್ ತಗೊಂಡ್ ಬರ್ತೀನಿ. ನಿನ್ ಅಪಾರ್ಟ್ಮೆಂಟ್ ನಂಬರ್ ಹೇಳು ಪ್ಲೀಸ್. ನೋ 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 ಡಾರ್ಲಿಂಗ್, ನೀನ್ ಬರ್ಬೇಡ ಡಾರ್ಲಿಂಗ್, ನಾನೇ ಬರ್ತೀನಿ ಡಾರ್ಲಿಂಗ್. ನೋ, ನನ್ ಬೇಬಿಗೆ ಕಾಲ್ ನೋವು ಬರುತ್ತೆ, ನಾನೇ ಕ್ಯಾಶ್ ತಗೊಂಡ್ ಬರ್ತೀನಿ. ನೋ ನೋ ಡಾರ್ಲಿಂಗ್. ನೋ ಬೇಬಿ, ಐ ವಿಲ್ ಕಮ್ ಯು. ಬಾಯ್. ಅಯ್ಯೋ, ಆವೇಶದಾಗ ಫ್ಲಾಟ್ ನಂದ ಅಂತ ಹೇಳ್ಬಿಟ್ಟಿನಿ, ಹ್ಯಾಂಗಪ್ಪ ಮ್ಯಾನೇಜ್ ಮಾಡುದು? ತಿಂದು ಇದೊಂದು ಯಜಮಾನ್ರ ಹುಷಾರ್, ನಿಧಾನಕ್ ಬರ್ರಿ. ವಯಸ್ಸಾಗೈತಿ, ನಿಧಾನಕ್ ಬರ್ರಿ ಯಜಮಾನ್ರ. ಕೊಂದ್ರಿ. ಸಿಂಧು, ಏನ್ ಇಷ್ಟೊಂದು ಗಮ್ ಅಂತಿದ್ಯಾ? ಈಗಷ್ಟ ಟಾಯ್ಲೆಟ್ ಹುಜ್ಜ್ ಬನ್ನಿ. ಜೋಕ್ ಮಾಡ್ತೀಯ? ಜೋಕ ಒಂದ್ ಮುತ್ತು ಕೊಟ್ಟೆ, ಒಂದ್ ಏಟ್ ಕೊಟ್ಟೆ. ಈ ಬಣ್ಣದ ಮಾತಿಗೆ ಏನ್ ಕಮ್ಮಿ ಇಲ್ಲ, ರೊಕ್ಕ ಅಂದ್ರೆ ಮಾತ್ರ ಕೊಡಕ್ ಹೋಗ್ಬೇಡ್ರಿ. ಚಿನ್ನ, ಎಲ್ರು ಇದ್ದ ಕೇಳ್ಬೇಡ ಕಣೆ. ಈ ಕೇಳು ಎಷ್ಟು ಬೇಕಾದ್ರೂ ಕೊಡ್ತೀನಿ. ನಾಯಿಗೆ ಬಿಸ್ಕೆಟ್ ಹಾಕ್ತೀನಿ, ಹಾರಿ ಒಳಗ್ ಕಾಳು ಹಾಕಲ್ವಾ? ಹಂಗಾರ ರೊಕ್ಕ ಕೊಡ್ತೀರಾ? ಎಷ್ಟು? ಜಸ್ಟ್ 20,000 ಕೊಡ್ರಿ. ಎಷ್ಟು ಮಿನಿಟ್? ನೋವಾಗ್ತಾ ಇದೀಯಾ? ಸಾರ್ ಅನ್ಬೇಡ ಕಣೆ. ಚೀ ಕಳ್ಳ. ಏ ಹುಡುಗಿ ಯಾಕೆ ಹಿಂಗಾರ್ತಿ, ಮಾತಲ್ಲೇ ಮಳ್ಳ ಮಾಡ್ತಿ, ವರ್ಷಾತು ಹಿಂಗಾರ್ತಿ, ಸಿಗವಲ್ಲಿ ಕೈಗೆ.
ಸಿಂಧು ನಾನು ಹೆಂಗ್ ಕಾಣ್ತಾ ಇದ್ದೀನಿ? ಹೇಳಿ ಪ್ರಭುದೇವನ್ ತುಂಡ. ಡೇಂಜರಸ್. 1 2 3 4. ಹ್ಯಾಂಗದನ್ ನೋಡ್ರಿ ಮಂಗ್ಯಾನಂತವ ಬರೋ ಮುಂದ್ ಸಿಂಧು ಸಿಂಧು ಅಂತ ಬಂದ, ಹೋಗ ಮುಂದ್ ಹಂಗ ಸೈಕಲ್ ಜಾಕ್ಸನ್ ಆಗ್ಯಾನ. ನಾನು ನಿನಗೋಸ್ಕರ ರೋಡಲ್ಲಿ ಕಾಯ್ತಾ ಇದ್ದೆ, ನೀನ್ ಯಾವಾಗ ಇಲ್ಲಿಗೆ ಬಂದೆ? ನಾನು ಬ್ಯಾರೆ ರೂಟ್ನಾಗ ಬನ್ನಿ. ಚಿನ್ನ ಪ್ಲೀಸ್ ನೀನು ರೂಟ್ ಚೇಂಜ್ ಮಾಡ್ಬೇಡ, ನನ್ ಪ್ರಾಣನೇ ಬಿಟ್ಬಿಡ್ತೀನಿ. ಬಾಯ್ಲಿ ಕುತ್ಕೋ. ಚಿನ್ನ ಅದು ನಮ್ ವಿಷಯನ ಅಮ್ಮನ ಹತ್ರ ಮಾತಾಡ್ದೆ. ಏನ್ ವಿಷಯ? ಅದು ನಂದು ನಿಂದು ಮದ್ವೆ ವಿಷಯ. ಮದ್ವೆ ವಿಷಯನಾ? ಯಾಕೆ ಚಿನ್ನ ನಿನ್ ಮುಖ ಒಳ್ಳೆ ತೊಳಿದರೋ ಈ ಇಡ್ಲಿ ಪಾತ್ರೆ ಮಾಡ್ಕೊಂಡಿದ್ಯಾ? ಪ್ರಾಬ್ಲಮ್ ಕ್ಯಾಶ್ ಬೆಳಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಕ್ಯಾಶ್ ಪ್ರಾಬ್ಲಮ್. ನೀನ್ ಅಮೌಂಟ್ ಕೇಳಿದಲ್ವಾ? ತಗೋ 20,000 ಇದೆ. ಥ್ಯಾಂಕ್ಸ್. ಚಿನ್ನ ಲವ್ ಅಲ್ಲಿ ಥ್ಯಾಂಕ್ಸ್ ಸಾರಿ ಎಲ್ಲ ಕೇಳಕ್ ಹೋಗ್ಬಾರ್ದು. ನನ್ಗೆ ಒಂದೇ ಒಂದು ಆಸೆ. ಏನು? ನಾನು ನೀನು ಮದ್ವೆ ಆಗಿ ಮದ್ವೆಯಾಗಿ ಆ ಹುಣ್ಣಿಮೆ ರಾತ್ರಿಯಲ್ಲಿ ನದಿ ಸೈಡಲ್ಲಿ ಸಿಂಧು ನಾಗರಿಕತೆ ತರ ಸಂಸಾರ ಮಾಡ ಅಂತ. ಜಗದಲ್ಲಿರೋ ಹುಚ್ಚರಲ್ಲಿ ನಾನು ಒಬ್ಬ, ನಿನಗಂತಲೇ ಹುಟ್ಟಿದವ ನಾನೇ ಒಬ್ಬ. ಜೀವಮಾನವೆಲ್ಲ ನೀಡು ಪ್ರೀತಿ ಸಾಲ, ಇನ್ನೇನು ಬೇಡ ಇಷ್ಟೇ ಬೇಡಿಕೆ. ಚಿನ್ನ ನಿನ್ಗೇನೇ ಕ್ಯಾಶ್ ಪ್ರಾಬ್ಲಮ್ ಇದ್ರು ನನಗೆ ಕೇಳು, ನಾನು ಸಾಲ್ವ್ ಮಾಡ್ತೀನಿ. ಅದು ಪಕ್ಕದ ಮನೆಯವ್ರಿಗೆ ಗ್ಯಾಸ್ ಹಾಕಿ ಬರ್ಬೇಕಿತ್ತು, ಹೋಗಿ ಬರ್ತೀನಿ. ನಾನು ಹೋಗ್ತಾ ಇದ್ದೀನಿ ಅಂತ ನಿಂಗೆ ಬೇಜಾರಾ? ಇಲ್ಲ. ಚಿನ್ನ ಮುದ್ದು ಬಗರ ಪಾಪು ಕೂಸು ಬಾಯ್ 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 ಬಾಯ್. ಹಲೋ. ಹಾಯ್ ಬೇಬಿ. ಹಾಯ್ ಡಾರ್ಲಿಂಗ್. ನಾನು ನಿನ್ನ ಅಪಾರ್ಟ್ಮೆಂಟ್ ಕೆಳಗಡೆನೆ ಇದ್ದೀನಿ. ಅಪಾರ್ಟ್ಮೆಂಟ್ ಕೆಳಗ? ಅಲ್ಲಿರು ಡಾರ್ಲಿಂಗ್, ನಾನು ಬರ್ತೀನಿ. ನೋ ಬೇಬಿ, ಇಲ್ಲಿವರೆಗೂ ಬಂದು ಹಾಗೆ ಹೋಗೋಕ್ಕಾಗುತ್ತಾ? ಫ್ಲಾಟ್ ನಂಬರ್ 7 ಬಂದ್ಬಿಡ್ತೀನಿ. ನೋ ಡಾರ್ಲಿಂಗ್, ನೀನ್ ಇಲ್ಲಿಗೆ ಬರ್ಬೇಡ ಡಾರ್ಲಿಂಗ್. ನೋ ಬೇಬಿ, ನಾನು ಬರ್ತೀನಿ. ನೋಯಾ? ಈಗ ನಿನಗೆ ಕ್ಯಾಶ್ ಬೇಕೋ ಬೇಡವೋ? ಫ್ಲಾಟ್ ನಂಬರ್ 25. 25? ಓಕೆ. ಅಯ್ಯೋ ಇವು ಬೇರೆ ಬರ್ತಾನಂತಲ್ಲಪ್ಪ, ಹೆಂಗಪ್ಪ ಮ್ಯಾನೇಜ್ ಮಾಡುದು? Hi baby. Hi darling. How's this surprise? Why? Super ಸಖತ್ತಾಗಿದೆ darling. Oh, wow, what a beautiful love. Thank you. Baby, ಯಾರ್ದದು ಫೋಟೋಸ್? ಫೋಟೋ ಡಾರ್ಲಿಂಗ್, ಅದು ನಾನು ನನ್ನ ಸರ್ವಿಸ್ ಜೊತೆ ಎಲ್ಲ ತುಂಬಾ ಫ್ರೆಂಡ್ಲಿ ಆಗಿರ್ತೀನಲ್ವಾ, ಅದೇ ಅವ್ರದೇ ಫೋಟೋ ಡಾರ್ಲಿಂಗ್. ನೋ ಬೇಬಿ, ಇವಾಗೆಲ್ಲ ವರ್ಕರ್ಸ್ ಹತ್ರ ಆ ತರ ಸಲಿಗೆಯಿಂದ ಇರಬಾರ್ದು. ಯಾಕೆ ಡಾರ್ಲಿಂಗ್? ಓನರ್ ಇಲ್ದಾಗ ಹೌಸ್ ನಮ್ದೇ ಅಂತ ಹೇಳ್ಕೊಂಡ್ಬಿಡ್ತಾರೆ. ನೋಯಾ? ಸಿಟ್ಯಾ? ಮತ್ತೆ ಏನ್ ಬಂದಿದ್ದು? ಇದಲ್ಲ ಡಾರ್ಲಿಂಗ್, ಮತ್ತೆ ಏನು ಕ್ಯಾಶ್ ಎಲ್ಲ ಕೇಳ್ತಾ ಇದ್ದೆ. ಕ್ಯಾಶುವಲ್ ಆಗಿ ಕ್ಯಾಶ್ ಹೇಳಿದ್ದೆ ಅಲ್ವಾ? 50,000 ಇದೆ. ಬೇಡ ಇತ್ತು, ಆದ್ರೂ ನಿನಗ್ ಬೇಜಾರಾಗುತ್ತಲ್ಲ ಅಂತ ತಗೋತೀನಿ ಡಾರ್ಲಿಂಗ್. ಕರೆಕ್ಟ್ ಆಗಿದ್ಯಾ? ಕರೆಕ್ಟ್ ಆಗಿದೆ. ಅಪ್ಪನ ATM ಇಂದ ತಂದಿದ್ದು. ಇಲ್ಲ ನೋಡು, ಬರೀ ಕಾರ್ಡ್ ಮಾತ್ರ ಇದೆ. ವಾಪಸ್ ಕೊಡ್ತೀನಿ, ತಗೋಬೇಕು. ಓಕೆ? ಕೊಟ್ರೆ ಓಕೆ, ಕೊಟ್ಟಿಲ್ಲ ಅಂದ್ರು ಓಕೆನಾ? ನನ್ಗೋಕೆ, ಬಟ್ ನಮ್ಮ ಅಪ್ಪಂಗೆ. ಡಾರ್ಲಿಂಗ್, ಮತ್ತೆ ಮುಂದೆ ಇದಲ್ಲ ಡಾರ್ಲಿಂಗ್, ಮತ್ತೆ ಹೋಗಲ್ವಾ ನೀವು? ವಾಟ್ ಬೇಬಿ, ಇವಾಗಷ್ಟೇ ಬಂದಿದ್ದೀನಿ. ನಾನು ಹಾಗೆ ಹೋದ್ರೆ ನಿನಗ್ ಬೇಜಾರಾಗಲ್ವಾ? ಇಲ್ಲ ಬಾ. ಅಲ್ಲಿ ಉಂಟು ಕಣ್ಣ ಸುಂದರೇ ಯಾರ ಬೆಲ್ ಮಾಡ್ತಾ ಇದ್ದಾರೆ? ನೀವು ಓಪನ್ ಮಾಡ್ಬೇಡಿ ಡಾರ್ಲಿಂಗ್. ನಾನು ಓಪನ್ ಮಾಡಿದ್ರೆ ಏನಾಗುತ್ತೆ? ಈ ಫ್ಲಾಟ್ ನಿಂದೆ ತಾನೆ? ನಂದೇ ಫ್ಲಾಟ್ ಡಾರ್ಲಿಂಗ್, ಬಟ್ ಮದ್ವೆಗಿಂತ ಮುಂಚೆ ನಾವಿಬ್ರು ಹಿಂಗಿರೋದನ್ನ ನೋಡಿದ್ರೆ ಜನ ತಪ್ಪು ತಿಳ್ಕೊತಾರಲ್ವಾ, ಅದಕ್ಕೆ ನೀವೆಲ್ಲರೂ ಬಚ್ಚಿಟ್ಕೊಳ್ಳಿ ಡಾರ್ಲಿಂಗ್. ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ನಾನು ಅಲ್ಲಿ ಬಚ್ಚಿಕೋತೀನಿ. ಡಾರ್ಲಿಂಗ್ ಅಲ್ಲಿ ಬೇಡ, ಇಲ್ಲಿ ಅಲ್ಲೇ ಬೇಡ ಡಾರ್ಲಿಂಗ್. ಓಕೆ, ಇಲ್ಲಿ ಅಣ್ಣ ಅಲ್ಲಿ ಬೇಡ. ಅಣ್ಣನ
ಚಿನ್ನ ಮುದ್ದು ಬಂಗಾರ ಅಲ್ಲಿ ಬಾತ್ರೂಮ್ ಅಲ್ಲಿ ಬಚ್ಚಿಟ್ಕೊಳ್ಳಿ. ನಾನು ಯಾರ ಮನೆಗೆ ಹೋದ್ರು ನನ್ನನ್ನು ಬರೀ ಬಾತ್ರೂಮ್ ಅಲ್ಲೇ ಬಚ್ಚಿಡ್ತಾರಪ್ಪ. ಓನರ್ ಇದ್ದಾರಾ? ದುಡ್ಡು ಇಸ್ಕೋಬೇಕಿತ್ತು. ಯಾರು ಇಲ್ಲ ಮನೇಲಿ, ಬರೋದ್ ಲೇಟ್ ಆಕೈತಿ, ಹೊಂಡ್ರಿ ನೀವು. ತುಂಬಾ ಒಳ್ಳೇದಾಯ್ತು. ಅವ್ರು ಬರೋವರೆಗೂ ನಾನು ನಿನ್ ಜೊತೆನೆ ಇರ್ಬೋದು. ಅವ್ರು ಬಂದೇನಾರು ನಾನು ಕೇಳಿದ್ರೆ ನಾನು ಇವಾಗ ಬಂದೆ ಅಂತೀನಿ, ನೀನು ಹಂಗೆ ಅನ್ನೋ. ಅದೆಲ್ಲ ಆಗಂಗಿಲ್ಲ, ಹೊಡ್ರಿ. ಬೆಡ್ರೂಮ್ ಅಲ್ಲಿ ಕೂತ್ಕೊಂಡು ಮಾತಾಡೋಣ ಬಾ. ಇಲ್ಲೊಂದ್ ಸ್ವಲ್ಪ ಬೇಡ ಬೇಡವೇ, ಅಲ್ಲಿ ಬೇಡವೇ. ಹಂಗಂದ್ರೆ ಕಿಚನ್ ಅಲ್ಲಿ ಕೂತ್ಕೊಂಡು ಸ್ವಲ್ಪ ಮಾತಾಡೋಣ ಬಾ. ಕಿಚನ್ ಅಲ್ಲ, ಅಲ್ಲಿ ಬೇಡವೇ. ಎಲ್ಲಿಗೆ ಹೋಗೋದು ಅಂತ ನೀನ್ ಯೋಚನೆ ಮಾಡ್ತಾರೋ, ನಾನೊಂದ್ ಸ್ವಲ್ಪ ಬಾತ್ರೂಮ್ಗೆ ಹೋಗ್ಬರ್ತೀನಿ. ಬಾತ್ರೂಮ್ ಅಲ್ಲಿ ಹೋಗ್ಬೇಡ, ಹೋಗ್ ನೀನು. ಅಯ್ಯೋ ಅಯ್ಯೋ ಅಯ್ಯೋ, ಜಿಲ್ಲೆ ಜಿಲ್ಲೆ ಕಾಕ್ರೋಚ್ ಕಾಕ್ರೋಚ್ ಜಿಲ್ಲೆ. ಎಲ್ಲಣ ಇಲ್ಲಿಂದ 2 ಜಿಲ್ಲೆ ಹಿಂಗ್ ಹೋಯ್ತಾ, ಒಂದು ಸತ್ತೋಯ್ತು, ಇನ್ನೊಂದು ಒಳಗಡೆನೆ ಇದೆ. ಯಾರಿದು? ಯಾರಪ್ಪ? ನನಗ್ ಗೊತ್ತಿಲ್ಲ. ಬೇಬಿ, ನಾನ್ಯಾರು ಅಂತ ನಿನಗೆ ಗೊತ್ತಿಲ್ವಾ? ಗೊತ್ತಿಲ್ಲ. ಯಾರು ನೀವು? ಹಂಗಂದ್ರೆ ಕಳ್ಳ ಇರ್ಬೇಕನ್ಸುತ್ತೆ. ಕರೆಕ್ಟ್ ಹೋಗಿರ್ತಾರೆ. ಕಳ್ಳ ಅಲ್ಲ. ಸಿಂಧು, ಏನಮ್ಮ ಅದು ಗಲಾಟೆ? ಸಾರ್ ನೀವಿಲ್ಲ ಇದ್ದೀರಾ? ಸಾರ್ ನಿಮ್ಮನ್ ಬಿಟ್ಟು ಯಾರೋ ಈ ಮನೇಲಿ ಯಾರೋ ಗಂಡ್ಸಿದಾನೆ. ಹೌದೌದು, ಹುಲಿ ನಾನೇ ಇದ್ದೀನಿ. ಅಯ್ಯೋ ನೀನ್ ಹುಲಿ ನೀನಲ್ಲ, ಇನ್ನೂ ಯಾರೋ ಒಬ್ಬ ಇದ್ದಾರೆ. ಅಯ್ಯೋ ನೀವಿದ್ದೀರಲ್ಲ. ನನ್ನನ್ ಬಿಟ್ಟು ಯಾರೋ ಇದ್ದಾರೆ. ನಮ್ಮನ್ ಬಿಟ್ರೆ ನಮ್ ಸಿಂಧು ಇದ್ದಾಳಲ್ವಾ? ಸಿಂಧುನ್ ಬಿಟ್ಟು ಯಾರೋ ಇದ್ದಾರೆ. ಹೌದಾ? ಎಲ್ಲಿ? ಹೊಡೀರಿ. ಕಳ್ಳ ಬಾಬಾ, ಏನ್ ನಡೀತದೆ ಇಲ್ಲಿ? ಕಳ್ಳ ಬಂದಿದ್ದಾನೆ. ಕಳ್ಳ ಸರ್, ಕಳ್ಳ ಅಲ್ಲ, ಮತ್ತೆ ಯಾರನ್ನೋ ನೋಡಕ್ ಬಂದಿರ್ಬೇಕು ಅನ್ಸುತ್ತೆ. ಯಾರನ್ನ? ಐ ಥಿಂಕ್ ನಿಮ್ ಹೆಂಡತಿನೇ ಇರ್ಬೇಕು. ಕಿತ್ತೋದ್ ನನ್ ಮಕ್ಳ ನಮ್ಮನೆ ಬಂದು ನನ್ನ ಹೆಂಡತಿ ಬಗ್ಗೆನೇ ಮಾತಾಡ್ತೀರಾ? ನಿಮ್ಮ ನಾನ ಹೇಳ್ತೀನ್ರಿ, ಅದು ಅವ್ರ ನಾನ ಕರ್ಸ್ತೀನ್ರಿ. ಅಷ್ಟ ಅಲ್ಲ, ಈ ಫ್ಲಾಟ್ ನಂದ ಸುಳ್ಳು ಹೇಳಿನ್ರಿ. ಸುಳ್ಳ? ಅಯ್ಯರೇ ಸಾರ್, ನನ್ನ ಹತ್ರ 50,000 ರೂಪಾಯಿ ಹೇಳಿ ಇಸ್ಕೊಂಡಿದ್ದಾಳೆ ಸರ್. ಸರ್, ನನ್ನನ್ನ ಲವ್ ಮಾಡ್ತೀನಿ ಅಂತ ಹೇಳಿ 20,000 ದುಡ್ಡು ಇಸ್ಕೊಂಡಿದ್ದಾಳೆ ಅವಳು. ಲೇ ಏನೇ ಇದು? ಕಂಡವ್ರ ಹತ್ರ ದುಡ್ಡು ಇಸ್ಕೊಂಡಿದ್ಯಾ? ಅಸಹ್ಯ. ಅವರ ಹಂಗ್ ಬೈಬೇಡ್ರಿ. ನೋಡ್ರಿ, ನಮ್ಮ ಅವಾಗ ಹಾರ್ಟ್ ಆಪರೇಷನ್ ಮಾಡ್ಬೇಕಂತ ಡಾಕ್ಟರ್ ಹೇಳ್ಯಾರ. ಅದ್ ನಿಮ್ಗೂ ಗೊತ್ತೈತಿ. ಅವ್ರ ಆಪರೇಷನ್ ಮಾಡ್ಸಕ ನನ್ನ ಹತ್ರ ರೊಕ್ಕ ಎಲ್ಲಿಂದ ಬರ್ಬೇಕ್ರಿ? ನನ್ಗಾರ ಯಾರದಾರ? ಅಪ್ಪಿಲ್ಲ, ಅಣ್ಣಿಲ್ಲ, ತಮ್ಮಿಲ್ಲ. ಈಗ ಅವನು ಕಳ್ಕೊಂಡ್ ಬದುಕೋ ಶಕ್ತಿ ನನ್ಗಿಲ್ರಿ ಅವರ. ಅದಕ್ಕ ಹಿಂಗ್ ಮಾಡ್ದನ್ರಿ. ದಯವಿಟ್ಟು ನನಗ್ ಕ್ಷಮಿಸ್ಬಿಡ್ರಿ ಅವರ. ಸಿಂಧು, ನೀನ್ ಹಿಂಗ್ ಮಾಡಿದ ತಪ್ಪು ಅಂತ ನಿಂಗೆ ಅನ್ನಿಸ್ಲಿಲ್ವಾ? ಅವನ ವಿಷಯದಾಗ ಯಾವ್ದು ತಪ್ಪು ನನ್ಗೆ ಅನ್ಸಿಲ್ರಿ. ನೋಡ್ ಸಿಂಧು, ನಿಂಗೊಂದ್ ವಿಷಯ ಹೇಳ್ತೀನಿ. ನೀನ್ ಹಿಂಗೆ ಕಂಡವ್ರ ಹತ್ರ ದುಡ್ಡಿಸ್ಕೊಂಡ್ರೆ ಜನ ನಿನ್ನ ಬೇರೆ ರೀತಿನೇ ನೋಡ್ತಾರೆ. ನಿಮ್ಮ ಅಮ್ಮಂಗ್ ಹುಷಾರಿಲ್ಲ ಅಂತ ನಮಗ್ ಗೊತ್ತಾದ್ಮೇಲೆ ನಾನು ನಮ್ಮ ಯಜಮಾನ್ರು ನಿಮ್ಮ ಅಮ್ಮನಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತ ಡಿಸೈಡ್ ಮಾಡಿದೀವಿ. ಯಜಮಾನ್ರ? ಹೌದು ಸಿಂಧು, ನೋಡು, ನಿನ್ ತಾಯಿ ಬೇರೆ ಅಲ್ಲ, ನಮ್ ತಾಯಿ ಬೇರೆ ಅಲ್ಲ. ನಿಮ್ಮ ಅಮ್ಮನ ಹಾರ್ಟ್ ಆಪರೇಷನ್ ಅಂತ ಆಲ್ರೆಡಿ ದುಡ್ಡು ಪೇ ಮಾಡಿದೀವಿ. ಯಜಮಾನ್ರ, ನೋಡು, ನೀನ್ ಮಾಡಿದ ತಪ್ಪನ ನೀನೇ ತಿತ್ಕೋಬೇಕು. ಅವ್ರ ದುಡ್ಡನ್ನ ಅವ್ರಿಗೆ ವಾಪಸ್ ಕೊಟ್ಬಿಡು. ಸರಿ ರೀ. ನಾನು 50,000 ರೂಪಾಯಿ ಕೊಟ್ಟಿದ್ದೀನಿ. ನಾನು 20,000 ಕೊಟ್ಟಿದ್ದೀನಿ. ನಾನು 20 ಕೊಟ್ಟಿದ್ದೀನಿ. ತಗೋರಿ ನಿಮ್ ರೊಕ್ಕ. ನೋಡ್ರಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ರಿ ಅಣ್ಣಂದ್ರ. ಏನೇನೋ ಸರ್ಕಸ್ ಮಾಡ್ತಾ ಇದ್ರಿ, ಆದ್ರೆ ಏನೋ ಒಂದು ಒಳ್ಳೆ ಕಾರಣಕ್ಕೋಸ್ಕರ ಸರ್ಕಸ್ ಮಾಡ್ತಾ ಇದ್ರಿ. ಅಂಡ್ ಕೊನೆಯಲ್ಲಿ ನೀವು ಮಾಡಿ ತಪ್ಪು ಅಂತ ನಿಮ್ಗೆ ಅರ್ಥ ಆಯ್ತಲ್ಲ, ಅದೇ ಖುಷಿ ಆಗೋದು. ಸೊ ಜಡ್ಜಸ್ ನ ಕೇಳೋಣ, ಸ್ಕಿಟ್ ಹೇಗಿತ್ತು ಅಂತ. ರಚಿ, ಸ್ಕಿಟ್ ತುಂಬಾ ಚೆನ್ನಾಗಿತ್ತು. ಲಾಸ್ಟ್ ಅಲ್ಲಿ ಐ ಥಿಂಕ್ ಫಸ್ಟ್ ಫುಲ್ ಒಂದು ಕಾಮಿಡಿ ಆಗೋಯ್ತು, ಅಂಡ್ ಲಾಸ್ಟ್ ಅಲ್ಲಿ ಒಂದು ಅದ್ಭುತವಾಗಿರುವಂತ ಒಂದು ಮೆಸೇಜ್ ಬಂತು. ಅಂಡ್ ಗುಡ್, ನೀವು ಒಪ್ಕೊಂಡಿದ್ದು, ನಿಮ್ಮ ತಪ್ಪು ಒಪ್ಕೊಂಡಿದ್ದು, ಇಟ್ ವಾಸ್ ವೆರಿ ನೈಸ್. ಶುಭ, ಆಸ್ ಯೂಶುವಲ್ ನಿಮ್ಮ ಪರ್ಫಾರ್ಮೆನ್ಸ್ ಸೂಪರ್ಬ್. ಅಂಡ್ ತುಂಬಾ ಚೆನ್ನಾಗಿ ಆಟ ಆಡಿದ್ರಿ 3 ಜನ ಒಟ್ಟಿಗೆ. ಅಂಡ್ ಲಾಸ್ಟ್ ಅಲ್ಲಿ ಸ್ವಲ್ಪ ಇಮೋಷನಲ್ ಆಗಿ ತಗೊಂಡು ಹೋದ್ರಿ ಸ್ಕಿಟ್ ನ. ದಟ್ ವಾಸ್ ವೆರಿ ನೈಸ್. ನಂಗೆ ತುಂಬಾನೇ ಇಷ್ಟ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ರಚಿ. ಗುರುಜಿ, ಒಳ್ಳೆ ಮೆಲೋ ಡ್ರಾಮಾ ಸ್ಕಿಟ್ ಇದು. ಐ ಥಿಂಕ್ ನಮ್ಮ ಶುಭ ಈ ಸಲ ಸೂಪರ್ ಆಗಿ ಪರ್ಫಾರ್ಮ್ ಮಾಡಿದಾಳೆ ಸ್ಕಿಟ್ ಅಲ್ಲಿ. ಮೆಸೇಜ್ ಚೆನ್ನಾಗಿತ್ತು, ಬಟ್ ಯಾವತ್ತಷ್ಟೇ
ಏನೇ ಕಾರಣ ಇದ್ರು ತಪ್ಪು ಮಾಡೋದು ತಪ್ಪೇ ಅದು, ಏನೇ ಕಾರಣ ಇರಲಿ ತಪ್ಪು ಮಾಡೋದು ತಪ್ಪೇ. ಬಟ್ ಆ ಸೆಂಟಿಮೆಂಟ್ ಟಚ್ ಆಗಿ ತುಂಬಾ ಎಲ್ರಿಗೂ ಫೀಲ್ ಆಗುತ್ತೆ ಅದು. ಆಲ್ ದಿ ಬೆಸ್ಟ್ ಗೈಸ್. ಥ್ಯಾಂಕ್ ಯು ಸೋ ಮಚ್ ಗುರುಜಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್. ನಿಮ್ಮ ಮುಂದಿನ ಸ್ಕಿಟ್ಗೆ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಸ್ಕಿಟ್ ಮುಗೀತು, ಸಮಯನೂ ಮುಗ್ದೋಯ್ತು, ವಾರನೂ ಮುಗ್ದೋಯ್ತು. ಹಾಗಿದ್ರೆ ಈ ವಾರದ ಮಜಾನ ಇಲ್ಲಿಗೆ ಮುಗಿಸಿ ಹೊರಡ್ತಾ ಇದ್ದೀನಿ. ಮುಂದಿನ ಸೋಮವಾರ ರಾತ್ರಿ 8 ಗಂಟೆಗೆ ಶಾರ್ಪ್ ಬರ್ತೀವಿ. ಅಲ್ಲಿವರೆಗೂ ನಗ್ತಾ ಇರಿ, ನಗಿಸ್ತಾ ಇರಿ, ಖುಷಿಯಾಗಿರಿ. ಓಕೆನಾ? ಸಿರಿ ಕನ್ನಡಂ ಗೆಲ್ಗೆ, ಸಿರಿ ಕನ್ನಡಂ ಬಾಳ್ಗೆ. ಶುಭ ರಾತ್ರಿ.